ಹಾಯ್ ನಮಸ್ಕಾರ, ಕನ್ನಡ ಐ ಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಮಾಲ್ ವೇಟಿಂಗ್ ಮಿಷಿನ್ನ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಫ್ರೆಂಡ್ಸ್, ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಕೆಳಕೊಂಡು ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇದನ್ನು ಅಮೆಜಾನ್ನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ನನಗೆ ಈ ಥರ ಪ್ಯಾಕಿಂಗ್ನಲ್ಲಿ ಬಂದೇನೆ. ಆನಂತರ ಇಲ್ಲಿ ನೋಡ್ಬೋದು ಪ್ರಾಡಕ್ಟಿಂದು ನೀವು ಹೆಸರನ್ನು ಎಲೆಕ್ಟ್ರಾನಿಕ್ ಕಿಚನ್ ಅಂತೇಳಿ ಈ ಥರ ಹೆಸರಿದೆ. ಇದು ನೀವು ಬಾಕ್ಸ್ ಓಪನ್ ಮಾಡಿದ ಕೂಡಲೇ ನಿಮಗೆ ಶೆಲ್ ಸಿಗುತ್ತೆ. ಆನಂತರ ಒಂದು ಮಿಷಿನ್ ಸಿಗುತ್ತೆ ನಿಮಗೆ. ಇದನ್ನು ನೀವು ಸ್ಟೇಷ್ನರಿ ಐಟಮ್ಸನ್ನು ನೀವು ವೇಟ್ ಮಾಡೋದಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ಕೋಬೋದು. ಜೊತೆಗೆ ಅದಕ್ಕಾಗಿ ಇದನ್ನು ಬಳಸ್ತಾರೆ. ಜೊತೆಗೆ ಇದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಆನಂತರ ನೀವೀಗ ಈ ಥರ ಮಿಷನ್ನ ನೀವು ಕವರ್ನಿಂದ ಓಪನ್ ಮಾಡ್ಕೊಳ್ಳಿ. ಆನಂತರ ಅದನ್ನು ರೊಟೇಟ್ ಮಾಡಿಬಿಟ್ಟು ಹಿಂದ್ಗಡೆ ಈ ಥರ ಶೆಲ್ ಹಾಕೋ ಪ್ಲೇಸ್ ಇರುತ್ತೆ. ಅಲ್ಲಿ ನೀವು 2 ಶೆಲ್ಲನ್ನು ಹಾಕಬೇಕಾಗುತ್ತೆ. ನಾವೀಗ ಇದಕ್ಕೆ ಶೆಲ್ಲನ್ನು ಹಾಕೊಳ್ಳೋಣ. ಶೆಲ್ಲನ್ನು ಹಾಕ್ಬಿಟ್ಟು ಯಾವ ರೀತಿ ನಾನು ಆನ್ ಮಾಡೋ ಅಂತ ನಿಮಗೆ ತೋರಿಸ್ತೀನಿ. ಜೊತೆಗೆ ನಾವು ಯಾವ್ದಾರ ಐಟಮನ್ನು ನಾವು ಸ್ಟಾರ್ಟಿಂಗ್ ವೇಟ್ ಮಾಡುವಾಗ ಅಲ್ಲಿ 0 ಇದ್ದಾನೆ ಇಲ್ಲ ಅಂತೇಳಿ ಮುಂಚೆ ನೋಡಬೇಕಾಗುತ್ತೆ. 0 ಇಲ್ಲ ಅಂತೇಳಿದ್ರೆ ಅಲ್ಲಿ ರೀಸೆಟ್ ಅಂತೇಳಿ ಬಟನ್ ಇರುತ್ತೆ. ಅದನ್ನು ನೀವು ರೀಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು 0 ಬರುತ್ತೆ. ಆವಾಗ ಇಲ್ಲಿ ನೋಡ್ಬೋದು ನಾನು ಈ ರೀತಿ ನಾನು ಬಟನ್ಸನ್ನ ಸ್ಟೋನ್ಸ್ಗಳನ್ನು ಎಲ್ಲ ನಾನು ವೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಈಗ ನಾನು ಒಂದು ವೇಟ್ ಮಾಡೋಕ್ಕೋಸ್ಕರ ಒಂದು ಪ್ಲೇಟ್ ಇಟ್ಟಿದ್ದೇನೆ. ಆನಂತರ ರೀಸೆಟ್ ಕೊಟ್ಟಿದ್ದು ಮತ್ತು ನಾನು ಅದರಲ್ಲಿ ಐಟಮ್ಸನ್ನು ಹಾಕಿದ್ದೇನೆ. ಆವಾಗ ಇಲ್ಲಿ ನೋಡ್ಬೋದು ನಿಮಗೆ ಅಕ್ಯುರೇಟಾಗಿ ಎಷ್ಟು ಗ್ರಾಮ್ ಇದೆ ಅಂತೇಳಿ ಇದು ತೋರಿಸುತ್ತೆ. ಇದು ನಿಮಗೆ ಹೆಚ್ಚಾಗಿ ಸ್ಟೇಷ್ನರಿ ಅಂಗಡಿಗಳಲ್ಲಿ ಇದನ್ನು ನೀವು ನೋಡ್ಬೋದು. ಇದು ತುಂಬ ಅವರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದನ್ನು ರೇಷನ್ ಅಂಗಡಿಗಳಲ್ಲಿ ಬಾದಾಮಿ ಆಗಿರ್ಬೋದು, ದ್ರಾಕ್ಷಿ, ಗೋಡಂಬಿ ಈ ರೀತಿ ಐಟಮ್ಸನ್ನು ಅವರು ವೇಟ್ ಮಾಡೋದಕ್ಕೆ ಹೆಚ್ಚಾಗಿ ಬಳಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.